ವಸತಿ ಶಾಲೆಯ ವಿದ್ಯಾರ್ಥಿಗಳ ನಾಪತ್ತೆ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. ಮಂಗಳೂರಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. ಮಾರ್ಚ್ 3ನೇ ತಾರೀಕು ವಸತಿ ಶಾಲೆಯಿಂದ ಪರಾರಿಯಾಗಿದ್ರು ಈ ವಿದ್ಯಾರ್ಥಿಗಳು. ಅಬ್ದುಲ್ ಕಲಾಂ ವಸತಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳು ನಾಪತ್ತೆ ಆಗಿದ್ರು. ಆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ಹುಡುಕಾಡ್ತಾನೆ ಇದ್ರು, ಮಕ್ಕಳು ಎಲ್ಲಿ ಹೋಗಿರ್ಬೋದು ಅಂತ. ಚಿಕ್ಕಮಗಳೂರು ನಗರ ಹೊರವಲಯದ ತೇಗೂರು ಗ್ರಾಮದ ಶಾಲೆಯಿಂದ ಪರಾರಿಯಾಗಿದ್ರು ಈ ವಿದ್ಯಾರ್ಥಿಗಳು. ವಸತಿ ಶಾಲೆಯ ಕಾಂಪೌಂಡ್ ಹಾರಿ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಕೊನೆಗೂ ಮಂಗಳೂರಿನಲ್ಲಿ ಹೋಟೆಲ್ ಕೆಲಸಕ್ಕೆ ಸೇರೋದಕ್ಕೆ ಯತ್ನಿಸಿದಂಥ ವಿದ್ಯಾರ್ಥಿಗಳನ್ನ ಈಗ ಪೊಲೀಸರು ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಂಥ ವಿದ್ಯಾರ್ಥಿಗಳು ಚಿಕ್ಕಮಗಳೂರಿನ ತೇಗೂರು ಗ್ರಾಮದ ಡಾಕ್ಟರ್ ಅಬ್ದುಲ್ ಕಲಾಂ ವಸತಿ ಶಾಲೆಯಿಂದ ನಾಪತ್ತೆ ಆಗಿದ್ರು. 9ನೇ ತರಗತಿಯ ವಿದ್ಯಾರ್ಥಿಗಳಿವರು. ಅವ್ರು ನಾಪತ್ತೆ ಆದಾಗಿಂದ ಪೊಲೀಸರು ಹುಡುಕ್ತಾನೆ ಇದ್ರು. ಮಾರ್ಚ್ 3ನೇ ತಾರೀಕು ಶಾಲೆಯಿಂದ ಹೊರಟಂಥ ವಿದ್ಯಾರ್ಥಿಗಳು ಕಾಂಪೌಂಡ್ ಹಾರಿ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿಂದ ಮಂಗಳೂರಿನಲ್ಲಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಬೇಕು ಅಂತ ಹೋಗಿದ್ರಂತೆ. ಸದ್ಯಕ್ಕೀಗ ಅವ್ರನ್ನ ಸುರಕ್ಷಿತವಾಗಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ನಾಪತ್ತೆಯಾಗಿದ್ದಂಥ ವಿದ್ಯಾರ್ಥಿಗಳು ಕೊನೆಗೂ ಪತ್ತೆಯಾಗಿದ್ದಾರೆ. ಯಾತಕ್ಕಾಗಿ ಶಾಲೆ ಬಿಟ್ಟು ಹೋಗಿದ್ರಂತೆ, ಏನ್ ಕತೆ, ಡೀಟೇಲ್ಸ್ ಏನೇನ್ ಸಿಗ್ತಾ ಇದೆ? ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಚಿಕ್ಕಮಗಳೂರಿನ ಅಬ್ದುಲ್ ಕಲಾಂ ವಸತಿ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು 9ನೇ ತರಗತಿ ಓದ್ತಾ ಇದ್ರು. ಓದ್ತಾ ಇದ್ದಂತ ಸಂದರ್ಭದಲ್ಲಿ 10ನೇ ತರಗತಿ ಅಂದ್ರೆ ಮುಂಬರುವ 10ನೇ ತರಗತಿಗೆ ಅವರು ಟ್ಯೂಷನ್ಗೆ ಕೂಡ ಹೋಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಇಬ್ರು ಕೂಡ ಎಸ್ಕೇಪ್ ಕೂಡ ಆಗಿದ್ರು. ಮಾರ್ಚ್ 3ರಂದು ವಸತಿ ಶಾಲೆಯಿಂದ ಎಸ್ಕೇಪ್ ಆಗಿದ್ರು. ಹಾಗಾಗಿ ಅವ್ರನ್ನ ಹುಡುಕ್ಲಿಕ್ಕೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಮತ್ತೆ ಪೋಷಕರು ಎಲ್ಲರೂ ಕೂಡ ಪಟ್ಟಿದ್ರು. ನಂತರದಲ್ಲಿ ಈಗ ಸದ್ಯದ ಮಾಹಿತಿಯ ಪ್ರಕಾರ ಮಂಗಳೂರಿನಲ್ಲಿ ಅವರು ಸಿಕ್ಕಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇಬ್ರು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಹೋಟೆಲ್ಗೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರು ಎಂಬುದು ಸದ್ಯದ ಮೊದಲ ಮಾಹಿತಿಯ ಲಭ್ಯವಾಗಿರ್ತಕ್ಕಂಥದ್ದು. ಅವರ ಪೋಷಕರು ಕೂಡ ಈಗ ಜೊತೆಲಿರುವಂತದ್ದು. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅವರು ಬಿಟ್ಟು ಹೋದ್ರು, ಜೊತೆಗೆ ಏನಾದ್ರೂ ಭಯ ಇತ್ತ ಅನ್ನೋದ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಬಟ್ ಈಗ ಪೋಷಕರಿಗೆ ನಿಟ್ಟುಸಿರು ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ನಾಪತ್ತೆ ಆಗಿದ್ದಂತಹ ಮಕ್ಕಳು ಪತ್ತೆ ಆಗಿದ್ದಾರೆ. 9ನೇ ತರಗತಿಯ ವಿದ್ಯಾರ್ಥಿಗಳು ಆ CCTV ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಕಾಣಿಸ್ತಾ ಇರುವಂತದ್ದು. ಅವ್ರು ಹೋಗುವಂತಹ ದಿನ ಆ ಕಾಂಪೌಂಡ್ ನ ಹಾರಿ 5 ಕಿಲೋಮೀಟರ್ ನಡೆದುಕೊಂಡು ಅಲ್ಲಿಂದ ಅಬ್ದುಲ್ ಕಲಾಂ ವಸತಿ ಶಾಲೆಯಿಂದ ಹೋಗಿದ್ರು. ಈಗ ಸದ್ಯಕ್ಕೆ ಅವರು ಸಿಕ್ಕಿದ್ದಾರೆ. ಅವರು ಪೊಲೀಸರ ವಶದಲ್ಲಿ ಕೂಡ ಇರುವಂತದ್ದು. ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.